ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಇವತ್ತಿನ ಅಂದರೆ ನೆನ್ನೆ ನೀವು ದನದ ಜಾತ್ರೆ ನೋಡಿದ್ರಿ. ಸೊ ಇವತ್ತು ನೀವು ಕೈಗಾರಿಕಾ ವಸ್ತು ಪ್ರದರ್ಶನ ಏನೆಲ್ಲ ಒಂದು ಮಾಡಲ್ಸ್ ಮಾಡಿದಾರೋ ಅದನ್ನೆಲ್ಲ ತೋರಿಸ್ತಾ ಬರ್ತೀನಿ. ನೆನ್ನೆ ದಿನ ಅಪ್ಲೋಡ್ ಮಾಡಿಲ್ಲ, ಒಂದೊಂದೇ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ 360 ತೋರಿಸ್ತೀನಿ. ಕಾನೂನು ಬಗ್ಗೆ ಅರಿವುಂಟು ಮಾಡಿ ಉಚಿತ ಕಾನೂನು ನೆರವು ಮತ್ತು ಸಲಹೆಯನ್ನು ನೀಡುವುದು ಹಾಗೂ ಗೃಹಗಳ ಮೂಲಕ ನ್ಯಾಯಾಲಯಗಳಲ್ಲಿ ಅಥವಾ ಇತರೆ ಕಚೇರಿಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜ್ಯ ಸರ್ಕಾರದ ಮೂಲಕ ಇತ್ಯರ್ಥಪಡಿಸುವುದು. ಎಲ್ಲ ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಉದ್ದೇಶವಾಗಿರುತ್ತದೆ. ನಮಸ್ಕಾರ, ನಿಮ್ಮ ಫ್ಯಾಮಿಲಿನಾ? ಪ್ರಪ್ರಥಮವಾಗಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಋನ್ಮನದಲ್ಲಿ ಸ್ಮರಿಸುತ್ತಾ, ಹಾಗೆ ಕ್ಷೇತ್ರಾಧ್ಯಕ್ಷರಾದಂತಹ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಪಾದಕಮಲಗಳಲ್ಲಿ ಪಡಮಾಡುತ್ತಾ, ಹಾಗೆ ಚಿಕ್ಕಸ್ವಾಮಿಗಳಾದಂಥ ಶಿವಸಿದ್ದೇಶ್ವರ ಸ್ವಾಮಿಗಳ ಪಾದಕಮಲಗಳಲ್ಲಿ ಪಡಮಾಡುತ್ತಾ, ನಮ್ಮ ಪ್ರತಿ ವರ್ಷದಂತೆ ಈಗಾಗಲೇ 60 ವರ್ಷಗಳ ಕಾಲ ನಮ್ಮ ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಭಾಳ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ವಿವಿಧ ಮಳಿಗೆಗಳು ಪ್ರತಿ ವರ್ಷಕ್ಕಿಂತ ವರ್ಷ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಈ ಸರಿ ಒಂದು ಹೊಸದಾಗೆಲ್ಲ ಆವಿಷ್ಕಾರಗಳಾಗಿದ್ದಾವೆ. ಶ್ರೀರಾಮ ಮಂದಿರ ಮಾದರಿಯನ್ನು ಸಹ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಮಳಿಗೆಗಳು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಶಾಲೆಗಳಿಂದ ತಂದಂತಹ ಮಾಡೆಲ್ಗಳನ್ನು ತುಂಬ ಚೆನ್ನಾಗಿ ವಿದ್ಯಾರ್ಥಿಗಳು, ನಮ್ಮ ಮಠದ ವಿದ್ಯಾರ್ಥಿಗಳು ಅದಕ್ಕೆಲ್ಲ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಸಿದ್ಧಗಂಗಾ ಮಠದ ಒಂದು ಸ್ಟಾಲ್ ಸಹ ಇದೆ ನಮ್ಮ ಶಾಲೆದು, ಅದು ಸಹ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಕೃಷಿ ಮತ್ತು ಜಿಲ್ಲಾ ಕೈಗಾರಿಕೆ ಆಗಲಿ, ಪಶು ಆಗಲಿ, ಅವರು ಒಳ್ಳೊಳ್ಳೆ ತಳಿಗಳನ್ನು ತಂದು ಅವರು ಸಹ ಎಕ್ಸಿಬಿಟ್ ಮಾಡಿದ್ದಾರೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಆಟಗಳಾಗಲಿ, ದನಕರುಗಳಾಗಲಿ ಮಠದಲ್ಲಿ ತುಂಬ ರಾಸುಗಳು ಬಹಳ ಚೆನ್ನಾಗಿ ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ಆಗ್ಬೋದು ಅಥವಾ ಕೃಷಿ ಕೈಗಾರಿಕಾ ಪ್ರದರ್ಶನ ಆಗ್ಬೋದು. ಮುಖ್ಯವಾಗಿ 3-4 ತಿಂಗಳಿಂದ ಕೃಷಿ ಇಲಾಖೆಯಲ್ಲಿ ಅವರು ಬಂದು ಎಲ್ಲ ಬೆಳೆಗಳನ್ನು ಏನು ರೈತರಿಗೆ ಏನೇನು ಬೆಳೆ ಬೆಳೀತಾರೆ ಎಲ್ಲ ಥರ ಭತ್ತದಾಗೂ ರಾಗಿದಾಗಲಿ ಎಲ್ಲ ರೀತಿಯಾದಂತಹ ತಳಿಗಳನ್ನು ಅವರು ರೈತರಿಗೆ ಪ್ರತಿಯೊಂದು ಅನುಕೂಲ ಆಗುವಾಗೆ ತುಂಬ ಚೆನ್ನಾಗಿ ಅದನ್ನು ಸತತವಾಗಿ 3 ತಿಂಗಳು ಏನೇನು ಎಷ್ಟು ತಿಂಗಳು ಬರುತ್ತೆ ಬೆಳೆ ಅದನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಹಾಗೆ ಒಳಗಡೆ ಸ್ಟಾಲಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ದಾಸೋಹ ಸಹ ಇದೆ, ಊಟದ ವ್ಯವಸ್ಥೆನೂ ಇದೆ, ಯಾರಿಗೆ ಯಾವುದೇ ತೊಂದರೆ ಆಗದಂತೆ ದಾಸೋಹ ಇದೆ. ಮತ್ತು ಹಾಗೆ ಇಲ್ಲಿ ಯಾವುದೇ ಕಳ್ಳತನ ಆಗಲಿ ಯಾವುದು ಆಗದಂಗೆ ಪೊಲೀಸ್ ಪ್ರೊಟೆಕ್ಷನ್ ಇದೆ. CC ಕ್ಯಾಮ್ರಾಗಳನ್ನು ಹಾಕಿ ಎಲ್ಲ ರೀತಿ ಒಂದು ಆರೋಗ್ಯ ಇಲಾಖೆ ಆಗಲಿ ಎಲ್ಲ ಏನೇನು ಬೇಕು ಸಾರ್ವಜನಿಕರಿಗೆ, ರೈತರಿಗಾಗಲಿ, ಎಜುಕೇಷನ್ಗಾಗಲಿ ಪ್ರತಿಯೊಂದಕ್ಕೂ ಸಹ ಪ್ರತಿಯೊಂದು ಮಳಿಗೆಗಳನ್ನು ಇಟ್ಟು ತುಂಬ ಚೆನ್ನಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಇದನ್ನು ಆಯೋಜನೆ ಮಾಡಿದಂತಹ ಶ್ರೀಮಠಕ್ಕೆ ಮತ್ತು ಇಲ್ಲಿಂದ ಎಲ್ಲ ಒಂದು ಕಾರ್ಯಕರ್ತರಿಗೆ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ನಮ್ಮ ರಘು ಅವರು ತುಂಬ ನಮ್ಮ ಮಠದಲ್ಲಿ ಏನೇ ನಡೀಲಿ ಎಲ್ಲ ವಿಚಾರಗಳಕ್ಕೂ ಸಹ ದಾಸೋಹ ಆಗಲಿ, ಒಂದು ಪ್ರಾರ್ಥನಾ ಸಮಯ ಆಗಲಿ, ಅವರ ಸಹಪಾಠಿಗಳೆಲ್ಲ ಬಂದು ತುಂಬ ಎಲ್ಲ ಚೆನ್ನಾಗಿ ಇದು ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಎಲ್ಲ ಒಂದು ಮಠದ ಒಂದು ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ತುಂಬ ಯಶಸ್ವಿಯಾಗಿ ಅವರು ಇದನ್ನು ಸಾರ್ವಜನಿಕರಿಗೆ ತಲುಪುವ ಹಾಗೆ ಎಲ್ಲ ರೀತಿ ಮಾಡ್ತಾರೆ. ಹಾಗೆ ಒಳಗಡೆ ಬಂದವರಿಗೆ ಬೇಜಾರಾಗ್ದಂಗೆ ಇರಲಿ ಅಂತ ಒಂದು ಕಲ್ಚರಲ್ ಪ್ರೋಗ್ರಾಮ್ ಸಹ ಇದೆ. ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲ ಜಿಲ್ಲೆಗಳಿಂದ ಬಂದು ರೈತರು ಮಠದಲ್ಲಿ ಜಾತ್ರೆ ಇದ್ದಾಗ ರಾಸುಗಳಿಗೆ ಇದ್ದಾಗ ರೈತರಿಗೆ ಯಾವ ಪ್ರೋಗ್ರಾಮ್ ಬೇಕು ಅಂಥವನ್ನು ನಡೆಸ್ತಾರೆ. ನಾಟಕಗಳು, ರೈತರ ನಾಟಕಗಳು, ಹೀಗೆ ಎಲ್ಲ ರೀತಿಯಾದಂತಹ ಮಕ್ಕಳಿಂದ ಎಲ್ಲ ಒಂದು ಮನೋರಂಜನೆ ಸಹ ಇದೆ. ಯಾವುದೇ ಒಂದು ಕುಂದುಕೊರತೆ ಇಲ್ಲದಾಗೆ ಇಲ್ಲಿ ತುಂಬ ಚೆನ್ನಾಗಿ ಸಿದ್ಧಗಂಗಾ ಮಠದಲ್ಲಿ 60 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ನಮ್ಮ ಶಿವಕುಮಾರ ಸ್ವಾಮಿಗಳು, ಉದ್ದಾನ ಸ್ವಾಮಿಗಳು ಹೇಗೆ ಬುನಾದಿ ಹಾಕಿದ್ದಾರೆ ಅದೇ ರೀತಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಸಹ ಇದನ್ನು ಅದೇ ರೀತಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮ ರಘು ಅವರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಸಿದ್ಧಲಿಂಗೇಶ್ವರ. ಸಮಾನ ಹಕ್ಕು ಮತ್ತು ಹೊಣೆಗಾರಿಕೆಯನ್ನು ಹೊಂದಿರುತ್ತಾಳೆ. ಇದೆ ಡೋಂಟ್ ವರಿ.
ಇಮಿಡಿಯೇಟಾಗಿ ತೆಗೆದುಕೊಂಡು ಹೋಗಬೇಕು ಎಲ್ಲ ವಿನಂತಿ. ಓದುತ್ತಿರುವುದು ಸಿದ್ಧಗಂಗಾ ಮಠದ ಶಾಲೆಯಲ್ಲಿ. ಜಿಲ್ಲೆ ತುಮಕೂರು, ತಾಲೂಕು ತುಮಕೂರು. ಹೆಸರು ಕಾಂತರಾಜ್. 6ನೇ ತರಗತಿ ಕೆ ವಿಭಾಗ. ಊರು ಉಪ್ಪುಗುಂಟಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ತಾಲೂಕು ಶಿಡ್ಲಘಟ್ಟ. ಇದು ಚಂದ್ರಯಾನ 2 2019ರಲ್ಲಿ ತರಿಸಲಾಗುತ್ತದೆ. ಆಕಾಶದಲ್ಲಿ 48 ದಿನಗಳ ಕಾಲ ಕೆಲಸ ಮಾಡಿ ಭೂಮಿಗೆ ಮರಳಿ ಬರಬೇಕಾದ್ರೆ ಬ್ಲಾಸ್ಟ್ ಆಗುತ್ತದೆ. ಇದರ ಹೆಸರು ವಿಕ್ರಮ್ ಲ್ಯಾಂಡರ್. ನನ್ನ ಹೆಸರು ಜನಾರ್ದನ್. 6ನೇ ತರಗತಿ ಕೆ ವಿಭಾಗ. ಶ್ರೀ ಸಿದ್ಧಗಂಗಾ ಮಠ. ಊರು ಹೊಳೆನರಸೀಪುರ, ಹಾಸನ್ ಜಿಲ್ಲೆ, ತಾಲೂಕು ಹೊಳೆನರಸೀಪುರ. ಇದು ಚಂದ್ರಯಾನ 3 GSLGM. ಭಾರತದ ಇಸ್ರೋ-ಸನ್ 5 2023 ಜುಲೈ 22ರಂದು ನೆಲೆಗೊಂಡಿತು. ಹೈದರಾಬಾದ್ನ ಶಿರಾಬಾದಲ್ಲಿ ಇದನ್ನು ಉದ್ಘಾಟಿಸಲಾಯಿತು. ನನ್ನ ಹೆಸರು ಸಿದ್ದರಾಮ್. ನಾನು 6ನೇ ತರಗತಿ ಕೆ ವಿಭಾಗದಲ್ಲಿ ಓದುತ್ತಿದ್ದೇನೆ. ಶ್ರೀ ಸಿದ್ಧಗಂಗಾ ಮಠ, ತುಮಕೂರು ಜಿಲ್ಲೆ, ಗುಲ್ಬರ್ಗ. ಸ್ಮಾರ್ಟ್ ಕ್ಲಾಸ್. ವಿದ್ಯಾರ್ಥಿಗಳು ಕಲಿಯೋ ಕೊಠಡಿ. ಒಂದು ದಿನ ವಿದ್ಯಾರ್ಥಿಗಳು ಕಲೀಲಿಕ್ಕಂತ ಹೋದಾಗ ಕರೆಂಟನ್ನು ಆನ್ ಮಾಡ್ತಾರೆ. ಅವ್ರು ವಾಪಸ್ ಬರಬೇಕಾದ್ರೆ ಕರೆಂಟ್ ಆಫ್ ಮಾಡಲ್ಲ. ಅದು ಸೆನ್ಸ್ ಆಗಿ ತನ್ನಿಂತಾನೆ ಕರೆಂಟ್ ಆಫ್ ಆಗುತ್ತೆ. ಅಂದರೆ ಕರೆಂಟನ್ನು ಉಳಿತಾಯ ಮಾಡಬೇಕೆ ಹೊರತು ವೇಸ್ಟ್ ಮಾಡಬಾರ್ದು.